ಅಲ್ವಾ ಮಕ್ಕಳೇ? ಇದು ಪಾರ್ಟ್ 2 ಸೆಟ್‌ನಲ್ಲಿ ಎಕ್ಸರ್ಸೈಸ್ 1.1ನಲ್ಲಿ ಪಾರ್ಟ್ 2 ಇದೆ. ಅಂದರೆ ಒಂದನೇ ಕ್ವೆಶ್ಚನ್ನ 9 ಪಾರ್ಟ್ ಇದೆ, 9 ಸಬ್ ಕ್ವೆಶ್ಚನ್ಸ್ ಇದೆ. ಇವಾಗ ನಾನು ಮಾಡ್ತಿದ್ದೀನಿ 1ರಿಂದ 5ರವರೆಗೆ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋಸ್. 1 to 5 ಕ್ವೆಶ್ಚನ್ಸ್ ಅಪ್ಲೋಡ್ ಆಗಿದೆ. ಇವಾಗ 6 to 9 ಮಟ್ಟ ಅಪ್ಲೋಡ್ ಮಾಡಬೇಕು. ಇವಾಗ ನೋಡಿ, ದ ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್ ಇಲ್ಲಿ ಬರೀತಿದೆ ನೋಡಿ. ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್ ಅಂತ ಹೇಳಿದರೆ ಇಲ್ಲೇನಾಗುತ್ತೆ -2 -4 ಇಲ್ಲಿ -ಇನ್ಫಿನಿಟಿ ಮಟ್ಟ ಹೋಗುತ್ತೆ. ಎಲ್ಲ ಈವನ್ ನಂಬರ್ಸ್ ಇರುತ್ತೆ. ಅದ ನಂತರ 0 +2 4 ಇಲ್ಲಿಂದ +ಇನ್ಫಿನಿಟಿ ಮಟ್ಟ ಆಗುತ್ತೆ. ಎಲ್ಲ ಈವನ್ ನಂಬರ್ಸ್ ಇದೆ ನೋಡಿ. ನಿಮಗೆ ಅನ್ನಿಸ್ತಿರ್ಬೋದು ಫೈನೈಟ್ ಇದ್ದರೆ ಸೆಟ್ ಆಗುತ್ತೆ ಅಂತೇಳಿ. ಇನ್ಫೈನೈಟ್ ಇದ್ದರೂ ಸೆಟ್ ಆಗುತ್ತೆ. ನಿಮ್ಗೆ ಹೋಗಿ ಕೇಳಿದರೆ ಇವಾಗ 1112 ಇದು ಈವನ್ ಇದೆಯೋ ಆಡ್ ಇದೆಯೋ ಅಂತ ಕೇಳಿದಾಗ ಇದು ಈವನ್ ಇದೆ ಅಂತ ಹೇಳ್ಬೋದು. ಇದ್ರೊಳಗೆ ಬಂದೇ ಬರುತ್ತೆ, ಆದರೆ ತೋರ್ಸೋಕ್ಕಾಗಲ್ಲ ಅಷ್ಟೇ. ಯಾಕಂದರೆ ಇದು ಒಂದು ಇನ್ಫೈನೈಟ್ ಸೆಟ್ ಇದೆ. ಫೈನೈಟ್ ಇದ್ರೂ ಸೆಟ್ ಆಗುತ್ತೆ, ಇನ್ಫೈನೈಟ್ ಇದ್ರೂ ಸೆಟ್ ಆಗುತ್ತೆ. ಅದ್ರ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೋಡಿ, ಇದು ಈವನ್ ಇಂಟೀಜರ್ಸಿನ ಒಂದು ಕರೆಕ್ಟಾಗಿ ಎಕ್ಸಾಂಪಲ್ ಇದೇ ಇರೋದು. ಇದಕ್ಕಿಂತ ಹೆಚ್ಚಾಗಿರೋದು ಲಕ್ಷದಲ್ಲಿ ಕೋಟಿಗಟ್ಟಲೆ ತೊಗೊಂಡಿದ್ದಾಗ ಮೈನಸ್ ಹಾಕಿದರೆ ಅದು ಇಲ್ಲಿ ನೋಡಿ ಈವನ್ ಇಂಟೀಜರ್ಸ್ ಅಂತ ಅಷ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ಮೈನಸ್ ಇನ್ಕ್ಲೂಡ್ ಆಗುತ್ತೆ ಮತ್ತು ಪಾಸಿಟಿವ್ ಇಂಟೀಜರ್ಸು ಇನ್ಕ್ಲೂಡ್ ಆಗುತ್ತೆ, 0 ಇನ್ಕ್ಲೂಡ್ ಆಗುತ್ತೆ. ಯಾಕೆಂದರೆ 0 ಒಂದು ಈವನ್ ನಂಬರ್ಸೇ. ನೆಕ್ಸ್ಟ್ ಆಗುತ್ತೆ ಅ ಕಲೆಕ್ಷನ್ ಆಫ್ ನೋವೆಲ್ಸ್ ರಿಟನ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ಚಂದ್. ನೀವು ಹಿಂದಿಯಲ್ಲಿ ಒಂದು ಸೆಕೆಂಡ್ ಲೆಸನ್ 10ನಲ್ಲಿ ಓದಿರ್ಬೋದು. ಇವಾಗ ಸಿಲೆಬಸ್ ಚೇಂಜ್ ಆಗಿರ್ಬೋದು. ಅದ್ರ ನನಗೆ ನೆನಪಿರೋ ಪ್ರಕಾರ ನಾವು ಓದಿರುವಾಗ ಮುನ್ಷಿ ಪ್ರೇಮ್ಚಂದಿನ ಒಂದು ಸೇಬು ಹಣ್ಣು, ಆ್ಯಪಲ್ ಕಾಶ್ಮೀರಿ ಸೇಬು ಅಂಥೇಳಿ ಒಂದು ಲೆಸನ್ ಇತ್ತು, ಸೆಕೆಂಡ್ ಲೆಸನ್ ಇತ್ತು ಅನ್ನಿಸುತ್ತೆ. ಸೊ ಅದನ್ನು ನೋಡಿ, ಅವು ಮುನ್ಷಿ ಪ್ರೇಮ್ಚಂದ್ ಆ ಕಲೆಕ್ಷನ್ ಆಫ್ ನೋವೆಲ್ಸ್ ರಿಟನ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ಚಂದ್ ನೋಡಿ. ಅವ್ರು ಬರೆದಿರೋದು ಒಂದು ಪುಸ್ತಕ. ಆ ಪುಸ್ತಕ ಏನಿದೆ ಅದೆಲ್ಲ ನೋವೆಲ್ಸ್ ಎಲ್ಲ ಕಲೆಕ್ಟ್ ಮಾಡಿದರೆ ಒಂದು ಫೈನೈಟ್ ಆಗುತ್ತೆ. ಅದೊಂದು ಸೆಟ್ ಇದೆ. ಇವಾಗ ಅವರು ಏನಾದರೂ ಒಂದು ಬುಕ್ ಬರೆದಿದ್ರೆ ಆ ಬುಕ್ ಅವರಿಗೆ ಬಿಲಾಂಗ್ ಆಗುತ್ತೆ. ಲಾಸ್ಟಿಗೆ ಒಂದು ರೈಟರ್ ಹೆಸರು, ಪಬ್ಲಿಷರ್ ಅದನ್ನು ಪ್ರಿಂಟ್ ಮಾಡೇ ಮಾಡ್ತಾನೆ. ಸೊ ದಿಸ್ ಈಸ್ ಅ ಸೆಟ್. ಇದು ಸೆಟ್ ಇದೆ, ಇದು ಸೆಟ್ ಇದೆ. ಆ ನಂತರ ದ ಕಲೆಕ್ಷನ್ ಆಫ್ ಕ್ವೆಶನ್ಸ್ ಇನ್ ದಿಸ್ ಚಾಪ್ಟರ್. ಅಂದರೆ ಸೆಟ್ ಲೆಸನ್ನಲ್ಲಿ ಚಾಪ್ಟರ್ಸಲ್ಲಿ ಎಷ್ಟು ಕ್ವೆಶನ್ಸ್ ಇದೆ ಅದು ಫೈನೈಟ್ ಕ್ವೆಶನ್ಸ್ ಇದೆ. ನೀವು ಇದನ್ನೇನಾಗುತ್ತೆ, ಇದು ಒಂದು ಸೆಟ್ ಆಗುತ್ತೆ. ಯಾಕೆಂದರೆ ನೋಡಿ, ಇವಾಗ ಎಲ್ಲ ಸೇರಿಸಿದೆ, ಇದು ಒಂದೇ ಚಾಪ್ಟರ್ನಲ್ಲಿ ಅಂತಂದಿದ್ದಾರೆ. ಎಲ್ಲ ಸೇರಿಸಿದಾಗ ಸೆಟ್ ಆಗೇ ಆಗುತ್ತೆ. ಸೊ ದಿಸ್ ಈಸ್ ಅ ಸೆಟ್. ಅ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ ಆಫ್ ದಿ ವರ್ಲ್ಡ್. ಇದು ಸೆಟ್ ಆಗಲ್ಲ. ಇದಕ್ಕೆಲ್ಲ ಜಸ್ಟಿಫಿಕೇಷನ್ ಕೊಟ್ಟಿದ್ದೇನೆ. ಇದು ಜಸ್ಟಿಫಿಕೇಷನ್ ಇಲ್ಲಿದೆ. ಇದು ಜಸ್ಟಿಫಿಕೇಷನ್ ನನಗೆ ಗೊತ್ತಿಲ್ಲ ನೋವೆಲ್ಸ್ ಎಷ್ಟು ಬರ್ತಿದ್ದಾರೆ, ಏನು ಬರ್ತಿದ್ದಾರೆ ಅಂತೇಳಿ. ಆದರೆ ನಾವು ಏನಾದರೂ ಗೂಗಲಿಂದ ತೆಗೆದ್ರೆ ಎಲ್ಲ ಬರೆದ್ರೆ ಒಂದು ಫೈನೈಟ್ ಸೆಟ್ ಆಗುತ್ತೆ. ಯಾಕೆಂದರೆ ಅದನ್ನೆಲ್ಲ ಇನ್ಕ್ಲೂಡ್ ಆಗುತ್ತೆ. ಹ್ಯೂಜ್ ನಂಬರ್ ಇರುತ್ತೆ, ಆದರೂ ಒಂದು ಫೈನೈಟ್ ಇರುತ್ತೆ, ಒಂದು ಕಡೆ ಹೋಗಿ ನಿಂತಿರುತ್ತೆ. ದ ಕಲೆಕ್ಷನ್ ಆಫ್ ಕ್ವೆಶನ್ಸ್ ಇನ್ ದಿಸ್ ಚಾಪ್ಟರ್. ಇದು ಫೈನೈಟೇ, ಅದರ ನಂತರ ಸೆಟ್ ಆಗುತ್ತೆ. ಯಾಕಂದರೆ ಈ ಲೆಸನ್ನಲ್ಲಿ ಎಲ್ಲ ಕ್ವೆಶನ್ಸ್ ಸೇರಿಸಿದ್ರೆ ಒಂದು ಸೆಟ್ ಆಗುತ್ತೆ. ಈಗ ಅದನ್ನು ಕ್ವೆಶನ್ಸ್ ತೊಗೊಂಡೋಗಿ ನೀವೇನಾದರೂ ನಿಮ್ಮ ಸೀನಿಯರ್ಸು, ನಿಮ್ಮ ಟೀಚರ್ಸಿಗೆ ಕೇಳಿದರೆ ಅವ್ರು ಹೇಳಿಬಿಡ್ತಾರೆ ಇದು ಸೆಟ್ ಇನ್ ಕ್ವೆಶನ್, ಸೆಟ್ ಲೆಸನ್ ಇನ್ ಕ್ವೆಶನ್, ಫಸ್ಟ್ PUC ಸೆಟ್ ಇನ್ ಕ್ವೆಶನ್ ಅಂತೇಳಿ. ಇದೇನಿದೆ ಲಾಸ್ಟಿಗೆ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಆಫ್ ದಿ ವರ್ಲ್ಡ್. ಇವಾಗ ನಿಮಗೆ ಅನ್ನಿಸ್ತಿರ್ಬೋದು, ಸರ್ ಇದು ಹೇಗೆ ಮಾಡೋದು ಅಂತೇಳಿ. ಕೆಲವು ಜನರಿಗೆ ಸ್ನೇಕ್ ಹಾವು ಅದನ್ನು ಸಾಕ್ತಾರೆ, ಕೆಲವರಿಗೆ ಅದು ಹೆದರಿಕೆ ಆಗುತ್ತೆ, ಡೇಂಜರಸ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಇವಾಗ ಸ್ವಲ್ಪ ಜನ ಡಾಗ್ನ ಸಾಕ್ತಾರೆ. ಸ್ವಲ್ಪ ಜನಕ್ಕೆ ಡಾಗ್ ಡೇಂಜರಸ್ ಅನಿಸುತ್ತೆ. ಯಾಕೆಂದರೆ ಅವರಿಗೆ ಒಂದು ಏನಾದರೂ ಕಡ್ದಿರುತ್ತೆ ಅಲ್ಲ, ಅದರಿಂದ ಮೋಸ್ಟ್ ಡೇಂಜರಸ್ ಅನಿಮಲಲ್ಲಿ ಅವ್ರು ಇದು ಇನ್ಕ್ಲೂಡ್ ಮಾಡ್ತಾರೆ. ಸೊ ಇಟ್ ಕಾಂಟ್ ಬಿ ಸೆಟ್ ಅಂತ ಹೇಳಿದರೆ ಒಂದು ಏನಾದರೂ ಅದನ್ನು ಯಾರಿಗಾದರೂ ಕೇಳಿದರೆ, ಒಬ್ಬನಿಗೆ ಕೇಳಿದರೆ ಅವನು ಅದೇ ಆನ್ಸರ್ ಕೊಡಬೇಕು, ನೆಕ್ಸ್ಟ್ ಅವನು ಅದೇ ಸೇಮ್ ಆನ್ಸರ್ ಕೊಡಬೇಕು. ಸೊ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ ಆಫ್ ದಿ ವರ್ಲ್ಡ್ ನಿಮ್ಮ ಪ್ರಕಾರ ಇರ್ಬೋದು, ನಿಮ್ಮ ಪಪ್ಪ ಇಲ್ಲಾಂದರೆ ನಿಮ್ಮ ಮನೆಯವ್ರ ಪ್ರಕಾರ ಬೇರೆ ಇರ್ಬೋದು. ಸೊ ದಿಸ್ ಇಸ್ ನಾಟ್ ಅ ಕಲೆಕ್ಷನ್ ಆಫ್ ದಿಸ್ ಇಸ್ ನಾಟ್ ಅ ಸೆಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.